Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ. ಸೊ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವಾಗ ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಅಂತ. ತುಂಬ ಖುಷಿಯಾದಂಥ ವಿಷಯ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋದು. ಆ್ಯಕ್ಚುಲಿ ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಸೊ ಯೂಟ್ಯೂಬಲ್ಲಿ ಪ್ರಾಬಬ್ಲಿ 1K ಇಲ್ಲ ಅಂತಂದರೆ ನೀವು ಮುಂದಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ನೀವು 4 hours ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ರು ಸಹ ಸೊ 1K ಕಂಪ್ಲೀಟ್ ಆಗಿಲ್ಲ ಅಂದ್ರೂ ನೀವು ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವು ಅದನ್ನು ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ 1K ಸೊ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಅದೊಂದು ನಾನು ಕಂಪ್ಲೀಟ್ ಮಾಡಿದ್ದೀನಿ, ಯಾವುದೊಂದು ಕ್ರೈಟೀರಿಯಾ ಎಲಿಜಿಬಿಲಿಟಿ ಅನ್ನೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಮೈ ಹಾರ್ಡ್ ವರ್ಕ್. ಸೊ ಸ್ಕ್ರ್ಯಾಚಿಂದ ಹಿಡಿದು ಕಂಪ್ಲೀಟ್ಲಿ ಮೈ ಹಾರ್ಡ್ ವರ್ಕ್. ಅದು ಒಂದು ನನಗೆ ತುಂಬ ಹೆಮ್ಮೆಯಾದಂಥ ವಿಷಯ, ಖುಷಿ. ಆ್ಯಂಡ್ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಎಸ್ ದೇ ಇಸ್ ಅ ಲಾಂಗ್ ವೇ ಟು ಗೋ ಯೂಟ್ಯೂಬಲ್ಲಿ, ಎಸ್ ಇಲ್ಲ ಅಂತ ಹೇಳೋದಿಲ್ಲ. ಒಂದಷ್ಟು 1K ರೀಚ್ ಆಗೋ ತನಕ ನಾನು ಏನೆಲ್ಲ ಸ್ಟ್ರಗಲ್ಸ್ ಫೇಸ್ ಮಾಡಿದೆ, ಹೇಗೆಲ್ಲ ನಾನು ವೀಡಿಯೋಸ್ ಮಾಡ್ತಿದ್ದೆ, ಒಂದಷ್ಟು ಇನ್ಫಾರ್ಮೇಷನ್ ಒಂದಷ್ಟು ಇನ್ಫಾರ್ಮೇಷನ್ ಅಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಪ್ರಾಬಬ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೊಂದು ಡಿಫ್ರೆಂಟ್ ಆಗಿರುತ್ತೆ ವಿಡಿಯೋ. ಸೊ ಯೂಶಲಿ ನಾನು ವ್ಲಾಗ್ಸ್ ಆಗಿರ್ಬೋದು, ಟ್ರಾವೆಲಿಂಗ್ ವ್ಲಾಗ್ಸು, ಟೆಂಪಲ್ ವ್ಲಾಗ್ಸು, ಟಿಪ್ಸು, ಕುಕಿಂಗ್ ಟಿಪ್ಸು, ರೆಸಿಪೀಸು, ಕುಕಿಂಗ್ ಟಿಪ್ಸ್, ರೆಸಿಪೀಸ್, ಜ್ಯುವೆಲ್ರಿ ಹಾಲು, ಎಜುಕೇಷ್ನಲ್ ಟಿಪ್ಸು, ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಇದೇ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳುವಂಥ ಒಂದು ವಿಡಿಯೋ. ತುಂಬ ಹೆಮ್ಮೆ ಆಗುವಂಥ ವಿಡಿಯೋ. ಸೊ ನನಗೆ ಪ್ರೌಡ್ ಆಗುವಂಥದ್ದು ಮೂಮೆಂಟ್ ಇದು. ಸೊ ಡೆಫಿನೆಟ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ, ಸಬ್ಸ್ಕ್ರೈಬ್ ಆಗ್ತೀರಾ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರೋ, ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಓಕೆ, ಸೊ ವಿಡಿಯೋ ಶುರು ಮಾಡೋಣ. ನಾನು ಫಸ್ಟು ನನ್ನ ಚಾನಲ್ ಯಾವಾಗ ನಾನು ಓಪನ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ಸೊ ಪ್ರಾಬಬ್ಲಿ ಆಬ್ವಿಯಸ್ಲಿ ನಮಗೆಲ್ಲ ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತಲ್ವಾ. ಸೊ ಕೆಲವ್ರಿಗೊಂದು ಕ್ವಶ್ಚನ್ ಮಾರ್ಕ್ ಇರುತ್ತೆ ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡೋದು ಅಂತ. ಸೊ ಅದೊಂದು ವಿಡಿಯೋನು ನಾನು ಮಾಡಬೇಕು ಅಂತ ಇದೆ. ಸೊ 100% ಮಾಡ್ತೀನಿ. ಸೊ ನನ್ನ ಜರ್ನಿನ ನಾನು ಹೇಳ್ತೀನಿ. ಸೊ ಯೂಟ್ಯೂಬ್ ಚಾನಲ್ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನನ್ನ ಜಿಮೇಲ್ ID ಇತ್ತು. ಬಿಕಾಸ್ ನಮಗೆಲ್ಲನೂ ನೋಟ್ಸ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು, ಸೊ ಅದನ್ನೆಲ್ಲ ಶೇರ್ ಮಾಡೋದಕ್ಕೆ ಒಂದು ಮೇಲ್ ID ಕ್ರಿಯೇಟ್ ಮಾಡಿ ಅಂತ ಹೇಳಿದರು. ಸೊ ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೆ ಫಸ್ಟ್ ಜಿಮೇಲ್ ಅಕೌಂಟು. ಸೊ ಪ್ರಾಬಬ್ಲಿ ಅಲ್ಲಿಂದ ಅದಾದಮೇಲೆ ನಾನೇನು ಯೂಟ್ಯೂಬ್ ಚಾನಲ್ ಏನೂ ಕ್ರಿಯೇಟ್ ಮಾಡಿರಲಿಲ್ಲ. ಪ್ರಾಬಬ್ಲಿ 2010-9 ಸೊ ಇದರೊಂದು ಬೇಸಿಸಲ್ಲಿ ನಾನು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೆ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಯಾವುದೂ ಇರಲಿಲ್ಲ ನನಗೆ. ಆ್ಯಂಡ್ ಒಂದು ಈ ಟಿಕ್ಟಾಕ್ ಎಲ್ಲ ಬಂತಲ್ಲ, ಸೊ ಆವಾಗ ಈ ಟಿಕ್ಟಾಕ್ ಟೈಮಲ್ಲೆಲ್ಲನೂ ವೀಡಿಯೋಸ್ ಎಲ್ಲ ಮಾಡ್ತಿದ್ವಲ್ಲ ಅಫ್ಕೋರ್ಸ್. ಸೊ ನಾನು ಮಾಡ್ತಿದ್ದೆ ಟಿಕ್ಟಾಕಲ್ಲಿ ವೀಡಿಯೋಸ್ ಎಲ್ಲನೂ. ಆ ಬ್ಯಾನ್ ಆದಾಗ ಒಂದು ರೀತಿಲಿ ನನಗೆ ಖುಷಿನೂ ಆಯಿತು, ಎಸ್ ಅವ್ರು ಮಾಡಿದ್ದು ಕರೆಕ್ಟು ಅಂತ. ಒಂದು ರೀತಿ ನನಗೆ ಬೇಜಾರು ಆಗಿತ್ತು. ಬಿಕಾಸ್ ಯಾಕೆ ಅಂತಂದರೆ ಅವಾಗ ತಾನೇ ಸ್ವಲ್ಪ ಹಿಂಗೆ ಏನೋ ಗ್ರೋ ಆಗ್ತಿತ್ತು, ಏನೋ ಒಂದು ಸ್ವಲ್ಪ ಗ್ರೋ ಅಂತಂದರೆ ಒಂದು ಸ್ವಲ್ಪ ಗುರುತಿಸ್ತಿದ್ರು. ಸೊ ಆವಾಗಲೇ ಅದು ಹೊಟ್ಟೋಯ್ತು, ಅದೊಂದು ಸ್ವಲ್ಪ ಬೇಜಾರಾಗಿತ್ತು. ಆಮೇಲೆ ಸರಿ ಅಂಥೇಳಿ ಆವಾಗ ಇನ್ಸ್ಟಾಗ್ರಾಮಲ್ಲೇ ಏನೂ ಇರಲಿಲ್ಲ ಆವಾಗ ಟಿಕ್ಟಾಕ್ ಟೈಮಲ್ಲಿ. ಸೊ ಅಷ್ಟೊಂದೆಲ್ಲ ಏನು ಬೂಮ್ ಎಲ್ಲ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಅಷ್ಟೊಂದೆಲ್ಲ ಫೇಮ್ ಎಲ್ಲ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ಸರಿ ಆಯಿತು ಟಿಕ್ಟಾಕಲ್ಲಿ ಮಾಡ್ತಿದ್ದೀನಲ್ಲ, ಸೊ ಆ ವಿಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಹಾಕೋಣ ಅಂತೇಳಿ ಆವಾಗ ನಾನು ಆಲ್ರೆಡಿ ನಂದು ಯೂಟ್ಯೂಬ್ ಚಾನಲ್ ಇತ್ತು, ನಾನೇನು ಅದರಲ್ಲಿ ಏನೂ ಹಾಕಿರಲಿಲ್ಲ. ಸೊ ಆವಾಗ ನಾನು ಶುರು ಮಾಡಿದ್ದು 2013-14 ಪ್ರಾಬಬ್ಲಿ ಇರಬೇಕು. ಸೊ ಆವಾಗ ನಾನು ಮಾಡ್ತಿದ್ದೆಲ್ಲ ಶಾರ್ಟ್ ವೀಡಿಯೋಸ್ ಎಲ್ಲನೂ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾಯಿದ್ದೆ. ಆ್ಯಂಡ್ ಇಷ್ಟ ಆಗ್ತಿತ್ತು, ಕೆಲವರು ನೋಡ್ತಾಯಿದ್ರು, ಅದನ್ನು ರೀಮಿಕ್ಸ್ ಮಾಡ್ತಾಯಿದ್ರು. ನಾನು ಮಾಡಿದ ವೀಡಿಯೋಸ್ ಎಲ್ಲನೂ ಅಷ್ಟೊಂದೇನೆಲ್ಲನೂ ಇದ್ದಿರಲಿಲ್ಲ, ಬಟ್ ಯಾರೋ ಒಬ್ಬರು ಇಬ್ಬರು ಮಾಡ್ತಾಯಿದ್ರು, ಖುಷಿ ಆಗ್ತಿತ್ತು ನನಗೆ. ಆ್ಯಂಡ್ ಟಿಕ್ಟಾಕಲ್ಲೂ ಕೂಡ ಮಾಡ್ತಾಯಿದ್ರು. ಆ್ಯಂಡ್ ರೊಪೋಸೋ ಅಂತ ಯಾವುದೋ ಒಂದು ಆ್ಯಪ್ ಇತ್ತು, ಸೊ ಅದರಲ್ಲಿ ಅಪ್ಲೋಡ್ ಮಾಡ್ತಿದ್ದೆ. ಶೇರ್ ಚಾಟು, ಸೊ ಇದರೆಲ್ಲ ಯಾವುದೆಲ್ಲ ಚಿಕ್ಕ ಪ್ಲ್ಯಾಟ್ಫಾರ್ಮ್ ಇದೆಯೋ ಸೊ ಅದರಲ್ಲೆಲ್ಲ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ. ರೋಪೋಸಲ್ಲಿ ಜಾಸ್ತಿ ಇದು ರೀಮಿಕ್ಸ್ ಮಾಡೋದು, ವಿಡಿಯೋಸ್ ಕೊಲ್ಯಾಬ್ ಮಾಡೋದು, ಸೊ ಈ ಥರದ್ದೆಲ್ಲ ಮಾಡ್ತಿದ್ರು. ಖುಷಿ ಆಗ್ತಿತ್ತು ನೋಡ್ತಿದ್ರೆ. ಓಕೆ ಫೈನ್, ಏನೋ ನಮ್ಗೆ ಓಹೋ ಅಂತ ಇಲ್ಲ ಅಂದ್ರೂ ಏನೋ ಒಂದು ಅಲ್ಪ ಸ್ವಲ್ಪ ಏನೋ ನೋಡ್ತಿದ್ದಾರಪ್ಪ ಜನ, ಇಷ್ಟಪಡ್ತಿದ್ದಾರೆ ಅಂತ. ಆ್ಯಂಡ್ ಜೋಶಲ್ಲೂ ಅಷ್ಟೇ, ಜೋಶಲ್ಲೂ ತುಂಬ ಈ ಥರದ್ದೆಲ್ಲನೂ ನನ್ನ ವೀಡಿಯೋಸ್ಗೆ ಎಲ್ಲರೂ
ರೀಮಿಕ್ಸ್ ಮಾಡಿ ಮಾಡೋ ವಿಡಿಯೋಸು ಇದನ್ನೆಲ್ಲ ತುಂಬ ನೋಡ್ತಿದ್ದೆಲ್ಲ ಖುಷಿ ಆಗ್ತಿತ್ತು. ಸೊ ವೈ ನಾಟ್ ಯೂಟ್ಯೂಬಲ್ಲೂ ಹಾಕೋದು ಅಂಥೇಳಿ ಯೂಟ್ಯೂಬಲ್ಲೂ ಹಾಕ್ತೆ. ಯೂಟ್ಯೂಬಲ್ಲೂ ಅಷ್ಟೇ ಇವಾಗ ಸ್ವಲ್ಪ ಇವಾಗೂ ನನ್ನ ವಿಡಿಯೋಸ್ ಇದೆಲ್ಲ ನೋಡ್ತಿದ್ದಾರೆ. ಸೊ ಅದೊಂದು ಖುಷಿ ನನಗೆ. ಆ್ಯಂಡ್ ಸೊ ಆವಾಗ ನಾನು ಜರ್ನಿನ ಶುರು ಮಾಡಿದ್ದು ಅವಾಗ ಏನೇನೂ ಇರಲಿಲ್ಲ, ಬರೀ ಶಾರ್ಟ್ ವಿಡಿಯೋಸ್ ಹಾಕ್ತಿದ್ದೆ. ಆಮೇಲೆ ಈ ಲಾಕ್ಡೌನ್ ಟೈಮಲ್ಲಿ ಸುಮ್ಮನೆ ನಾರ್ಮಲಾಗೆ ನನ್ನ ಶಾರ್ಟ್ ವಿಡಿಯೋಸ್ ಹಾಕ್ತಿದ್ದೆ, ಲಾಂಗ್ ವಿಡಿಯೋಸ್ ಎಲ್ಲ ಯಾವುದೂ ಹಾಕ್ತಿರ್ಲಿಲ್ಲ ನಾನು. ಆಮೇಲೆ ಈ ಒಂದು 2019 ಸೊ ಲಾಕ್ಡೌನ್ ಬಂತಲ್ಲ, ಆನ್ ಆ್ಯಂಡ್ ಆಫ್ ಇತ್ತು ಅಲ್ಲಿ ತನಕ ನಾನು ಯೂಟ್ಯೂಬ್ ಚಾನಲ್ ಏನಾಗ್ತಿದೆ ಅಪ್ಲೋಡ್ ಮಾಡ್ತಿದ್ದೆ, ಸುಮ್ಮನೆ ಇರ್ತಿದ್ದೆ. ನನಗೆ ಅಷ್ಟೊಂದು ಬಗ್ಗೆ ಅದರಲ್ಲ. ಬಟ್ ನನಗೆ ಒಂದು ಸ್ವಲ್ಪ ಹಿಂಟಿತ್ತು ಎಲ್ಲೋ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ಬೋದು ಅಂತೆಲ್ಲನೂ. ಆಮೇಲೆ ನಿಧಾನವಾಗಿ ಸ್ಕ್ರ್ಯಾಚಿಂದ ಹಿಡಿದು ಎಲ್ಲನೂ ನಾನೇ ಕಲ್ತಿದ್ದು. ಇವಾಗಲೂ ಅಷ್ಟೇ ನನ್ನ ವಿಡಿಯೋಗೆ ಥಂಬ್ನೇಲ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಏನೇ ಬೇಕಾದರೂ ನನ್ನ ವೀಡಿಯೋಸ್ಗೆ ನಾನು ಒಬ್ಬಳೇ ಮಾಡ್ಕೊಳ್ಳೋದು. ನನಗೆ ಯಾವುದು ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ. ನನಗೆ ಏನಾದರೂ ನನಗೆ ಗೊತ್ತಾಗಿಲ್ಲ ಅಂದರೂ ನಾನು ಯಾರಿಗೂ ಕೇಳೋದಕ್ಕೂ ಹೋಗಲ್ಲ. ಸೊ ಬಿಕಾಸ್ ಎಲ್ಲನೂ ಇವಾಗ ಯೂಟ್ಯೂಬಲ್ಲಿ ಇರುತ್ತೆ, ಸೋಷಿಯಲ್ ಮೀಡಿಯಾ ಎಲ್ಲನೂ ಎಲ್ಲ ಇದೇ ಆಗೋಗಿದೆ, ಏನಂತಾರೆ ಇಂಟರ್ನೆಟ್ ಎಲ್ಲನೂ. ಇವಾಗೆಲ್ಲನೂ ಏನೇ ನೀವು ಸರ್ಚ್ ಮಾಡಿ ಎಲ್ಲ ಆಬ್ವಿಯಸ್ಲಿ ನಿಮಗೆಲ್ಲ ಹ್ಯಾಂಡಿಯಾಗಿ ಸಿಗುತ್ತೆ. ಸೊ ಅಂಥದ್ದಲ್ಲಿ ಇರಬೇಕಾದ್ರೆ ಅಫ್ಕೋರ್ಸ್ ಬೇರೆಯವ್ರನ್ನ ತೊಗೋಬೇಕು, ಸಜೆಷನ್ಸ್ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನನ್ನ ಸರ್ಕಲಲ್ಲಿ ಯಾರೂ ಆ ಥರ ಯಾರೂ ಮಾಡಿರಲಿಲ್ಲ. ಸೊ ನಾನೇ ಫಸ್ಟು ನನ್ನ ಸರ್ಕಲಲ್ಲಿ ಆಗಿರ್ಬೋದು, ನನ್ನ ಫ್ಯಾಮ್ಲಿಲಾಗಿರ್ಬೋದು, ಸೊ ನಾನೇ ಮಾಡ್ತಿರೋದು. ಸೊ ಅದಕ್ಕೆ ನಾನು ಯಾರೂ ಅಷ್ಟೊಂದು ಐಡಿಯಾ ಕೊಡೋರು ಇರಲಿಲ್ಲ. ಸೊ ನನಗೆ ಏನಾದರೂ ಡೌಟ್ಸ್ ಬಂದರೆ ಸೊ ನಾನೇ ನಾನೇ ಹೋಗಿ ಯೂಟ್ಯೂಬಲ್ಲಿ ಸೊ ತಮ್ಲೈನ್, ಹೌ ಟು ಕ್ರಿಯೇಟ್ ತಮ್ಲೈನ್ ಆ್ಯಂಡ್ ಹೌ ಟು ಮೇಕ್ ಸ್ಲೋಮೋ ವಿಡಿಯೋ, ಸೊ ಈ ಥರದ್ದೆಲ್ಲನೂ ನಾನೇ ಓನಾಗಿ ಕಲ್ತಿದ್ದು. ಹೌ ಟು ಮೇಕ್ ಎಡಿಟ್, ಸೊ ಈ ಥರದ್ದೆಲ್ಲನೂ ಹೌ ಟು ಎಡಿಟ್ ಮೈ ವಿಡಿಯೋಸ್, ಸೊ ಇದನ್ನೆಲ್ಲನೂ ನಾನೇ ಕಲ್ತಿದ್ದು. ಸೊ ಅದೊಂದು ನನಗೆ ಹೆಮ್ಮೆ ಇದೆ. ನಾನೇ ಸ್ವಂತವಾಗಿ ಕಲಿತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ರನ್ ಮಾಡ್ತಿರೋದು ಅಂದರೆ ಅದು ಸಾಮಾನ್ಯದ ವಿಷಯ ಅಲ್ವೇ ಅಲ್ಲ. ಸೊ ಅದೊಂದು ನಮಗೆ ಖುಷಿ ಇದೆ, ನಾನೇ ಎಲ್ಲ ಮಾಡ್ತಿರೋದು ಅನ್ನೋದು. ಆ್ಯಂಡ್ ಅದಾದಮೇಲೆ 2019 ಲಾಕ್ಡೌನ್ ಟೈಮಲ್ಲಿ ಆವಾಗ ನಾನು ಸ್ವಲ್ಪ ಒಂದೇ ಒಂದು ವ್ಲಾಗ್ ವಿಡಿಯೋ ಥರ ಮಾಡಿದ್ದೆ. ಸೊ ಕ್ಯಾಸಿದು ಬರ್ಡೇದು, ಸೊ ಅದೊಂದು ವ್ಲಾಗ್ ವಿಡಿಯೋ ಮಾಡಿದ್ದೆ. ಸೊ ಅಲ್ಲಿಂದ ನನ್ನ ಯೂಟ್ಯೂಬ್ ಜರ್ನಿ ಪ್ರಾಪರಾಗಿ ಶುರು ಆಗಿದ್ದು. ಆಮೇಲೆ ಅದಾದ್ಮೇಲೂ ಅಷ್ಟೇ ಆನ್ ಆ್ಯಂಡ್ ಆಫ್ ಮಾಡ್ತಿದ್ದೆ. ಒಂದು ಸ್ವಲ್ಪ ಕಂಪ್ಲೀಟಾಗಿ ನಾನು ಇವಾಗ ನಾನು ಹಾಕ್ತಿರೋ ವಿಡಿಯೋ ಹೇಗೆ ಅಂದರೆ ಆಲ್ಟರ್ನೇಟ್ ಡೇಸ್ ಹಾಕ್ತಾಯಿದ್ದೀನಿ, ಮಂಡೇ, ವೆನೆಸ್ಡೇ ಆ್ಯಂಡ್ ಫ್ರೈಡೇ. ಸೊ ಈ ಥರ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಅವಾಗೆಲ್ಲ ಆ ಥರ ಇರಲ್ಲ, ವಾರಕ್ಕೆ ಒಂದಿನ ಹಾಕ್ತಿದ್ದೆ, 2 ವೀಕ್ಸಿಗೆ ಒಂದಿನ ಹಾಕ್ತಿದ್ದೆ, ಆಗ ಆ ಥರ ಆಗ್ತಿದ್ದೆ. ಆಮೇಲೆ ಲೇಟ್ರ್ ಆನ್ ಯಾವಾಗ ಯೂಟ್ಯೂಬ್ ಅನ್ನೋದು ಸ್ವಲ್ಪ ಜಾಸ್ತಿ ಇದನ್ನ ಹೆಸರು ಮಾಡೋದು ಶುರು ಮಾಡ್ತು. ಆ್ಯಂಡ್ ಎಲ್ಲ ಕಡೆ ನೋಡಿ ಇವಾಗ ಪ್ರಾಬಬ್ಲಿ ನಮಗೆಲ್ಲ ಒಂದು ಸಬ್ಜೆಕ್ಟ್ಸ್ ಇರುತ್ತಲ್ವ, ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಅಂತ. ಅಪ್ಕಮಿಂಗ್ ಡೇಸಲ್ಲೆಲ್ಲನೂ ಫ್ಯೂಚರೆಲ್ಲನೂ ಒಂದು ಸಬ್ಜೆಕ್ಟ್ ಯೂಟ್ಯೂಬ್ಗೆ ಅಂತ ಇರತ್ತೇನೋಪ್ಪ. ಸೊ ಎಲ್ಲ ಒಂದು ಮನೇಲೂ ಒಬ್ಬ ಯೂಟ್ಯೂಬರ್ ಇದ್ದೇ ಇದ್ದಾರೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ. ಸೊ ಎಲ್ಲೋದ್ರೂ ನಾನೆಲ್ಲ ಆಚೆ ಹೋದ್ರು ಸರಿ ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ಸ್ ಮಾಡೋದಾಗಿರಲಿ, ಅಲ್ಲಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡೋದಾಗಿರಲಿ, ಸೊ ಇದನ್ನೆಲ್ಲ ಮಾಡ್ತಿದ್ರು. ನನಗೂ ಸ್ವಲ್ಪ ಇನ್ಸ್ಪೈರ್ ಆಗ್ತಿತ್ತು. ಸ್ವಲ್ಪ ಅಟ್ಲೀಸ್ಟ್ ನಮ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದನ್ನ ಸೊ ಜನರ ಹತ್ರ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿರುತ್ತೆ ಅಂತ ಇರೋದಿಲ್ಲ. ಸೊ ಹಾಗೆ ಇಟ್ ಇಸ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್, ನಾಲೆಜ್ ಅಂತ. ಸೊ ನಿಮಗೆ ಗೊತ್ತಿರೋದು ನಾವು ತಿಳ್ಕೊಳ್ತೀವಿ, ನನ್ನ ಹತ್ರ ಇರೋ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀನಿ. ಸೊ ಆ ಥರ ಸೊ ನಿಧಾನವಾಗಿ ನಾನು ಕೂಡ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಯಾವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಹಾಕಬೇಕು, ಸೊ ಅವಾಗೆಲ್ಲ ನಂಗೆ ಅಷ್ಟೊಂದೆಲ್ಲ ನಂಗೆ ಐಡಿಯಾ ಇರ್ತಿರಲಿಲ್ಲ. ಸೊ ನಿಧಾನವಾಗಿ ಎಲ್ಲನೂ ಕಲ್ತ್ಕೊಂಡೆ ನಾನೇ. ಕಲ್ತ್ಕೊಂಡು ಸೊ ಒಂದೊಂದೇ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಂಗೆ ಅದು ಪ್ರೋಗ್ರೆಸ್ ಕಾಣಿಸ್ತಾ ಇತ್ತು. ಆ್ಯಂಡ್ ಎಲ್ಲಾನು ಲೈಕ್ ಯೂಟ್ಯೂಬಲ್ಲಿ ಏನು ಅಂತಂದರೆ ಅದರಲ್ಲಿ ಏನೆಲ್ಲ ಫೀಚರ್ ಅದರಲ್ಲೆಲ್ಲ ಏನೆಲ್ಲ ಇರುತ್ತೆ, ಲೈಕ್ ಕಮ್ಯುನಿಟಿ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಲೈವ್ ಆಗಿರ್ಬೋದು, ಇದನ್ನೆಲ್ಲನೂ ಯೂಸ್ ಮಾಡ್ತಿರ್ಬೇಕು. ಸೊ ನಾನೆಲ್ಲನೂ ಯೂಸ್ ಮಾಡಿದ್ದೀನಿ. ಪ್ರಾಬಬ್ಲಿ ನಾನು ಲೈವ್ ಬರೀ ಒಂದೇ ಸತಿ ಹೋಗಿರೋದು. ಸೊ ಲೈವ್ ಹೋಗೋದು ಐಡಿಯಾ ಏನೂ ಇದೆ ನನಗೆ. ಸೊ 1K ಕಂಪ್ಲೀಟ್ ಆದಮೇಲೆ ಲೈವ್ ಹೋಗಬೇಕು ಅಂತ ನನಗೆ ಆಸೆ ಇತ್ತು. ಡೆಫಿನೆಟ್ಲಿ ನಾನು ಲೈವ್ ಕೂಡ ಮಾಡ್ತೀನಿ. ಆ್ಯಂಡ್ ನಾನು 1K ಸಬ್ಸ್ಕ್ರೈಬರ್ಸ್ 1K ಆಗಿ ತುಂಬ ದಿನವೇ ಆಗಿತ್ತು. ಸೊ August 13th ಆಗಿದ್ದು, ಮಾರ್ನಿಂಗ್ ಒಂದು 10:20ಗೆ. ಸೊ ಅದನ್ನೆಲ್ಲ ಸ್ವಲ್ಪ ನನಗೆ ಈ ಸ್ಪೆಷಲ್ ಡೇಸು ಇದನ್ನೆಲ್ಲ ನನಗೆ ತುಂಬಾ ಇಲ್ಲಿ ರಿಜಿಸ್ಟರ್ ಆಗೋಗಿರುತ್ತೆ. ಸೊ ಇಲ್ಲಿ ರಿಜಿಸ್ಟರ್ ಆಗೋದ್ರೆ ಅದು ತುಂಬಾ ಕಷ್ಟ ಹೋಗೋದು. ಸೊ ರಿಜಿಸ್ಟರ್ ಆಗೋಗಿರುತ್ತೆ, ಇಲ್ಲಿ ರಿಜಿಸ್ಟರ್ ಆಗೋದ್ರೆ ತುಂಬ ಕಷ್ಟ ಅದು ಎರೇಸ್ ಆಗೋದು. ಸೊ ಇಟ್ ವಾಸ್ ಲೈಕ್ ನನಗೆ ಎಷ್ಟು ಖುಷಿ ಆಯ್ತಂದರೆ ನನಗೆ ಅವತ್ತಿನ ದಿನ ನಂಗೆ ಐಡಿಯಾನೇ ಇರಲಿಲ್ಲ ಆಯಿತಾ. ಸೊ ಜಸ್ಟ್ ಸುಮ್ಮನೆ ಒಂದು ಓಪನ್ ಮಾಡಿ ನೋಡೋಣ ಚಾನಲಲ್ಲಿ ಎಷ್ಟು ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಪ್ರಾಬಬ್ಲಿ 997 998 ಆಗಿತ್ತು. ಆಮೇಲೆ ಟಕ್ ಅಂತ ಹೇಳಿ ಹಾಗೆ ಲೈವ್ ಕೌಂಟ್ ನೋಡ್ತಿದ್ದೆ, ಆವಾಗ 1K ಆಗೋಯ್ತು. ಅದ್ರಲ್ಲಿ ಆಗಿರೋ ಖುಷಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ. ಸೊ ಹಾಕ್ತೀನಿ ನೋಡಿ, ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕ್ತೀನಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ನೋಡ್ಕೊಂಡು ವಾಪಸ್ ಬನ್ನಿ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ.
ಸೊ ನನಗಂತೂ ತುಂಬಾ ಖುಷಿಯಾಗಿತ್ತು ಅವತ್ತಿನ ಹೋಲ್ ಡೇ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆ್ಯಂಡ್ ಪ್ರಾಬಬ್ಲಿ ನನಗೆ ಆ ಥರ ಎಲ್ಲ ಸೆಲೆಬ್ರೇಷನ್ ಮಾಡೋದು 1K ಆದಾಗಿ ಯೂಶ್ವಲಿ ನಾನು ನೋಡಿದ್ದೀನಿಲ್ಲ ಯೂಟ್ಯೂಬ್ ಚಾನಲಲ್ಲಿ. ಸೊ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದು ಆ ಥರದ್ದೆಲ್ಲ. ಸೊ ಆ ಥರದ್ದೆಲ್ಲ ನನಗೇನೋ ಅನಿಸ್ಲಿಲ್ಲ. ಆ್ಯಕ್ಚುಲಿ ಅನಿಸ್ಬೇಕು, ಅವಾಗ ಮಾಡಬೇಕು, ಅವಾಗಲೇ ಅದೆಲ್ಲ ಖುಷಿ ಕೊಡೋದು. ಸೊ ನಾನು ಅಷ್ಟು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಆ್ಯಂಡ್ ಈ ವಿಡಿಯೋ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಸೊ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಈ ವಿಡಿಯೋ ಮುಖಾಂತರ ನನ್ನ ಖುಷಿನ, ನನ್ನ ಸಕ್ಸಸ್ನ ಈ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಆ್ಯಂಡ್ ಇನ್ನೂ ತುಂಬ ಲಾಂಗ್ ವೇ ಇದೆ ಐ ನೋ, ಬಟ್ ನಾನು ಬರೀ ಒಂದು ಕ್ರೈಟೀರಿಯಾನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಇದೊಂದು ಕಂಪ್ಲೀಟ್ ಮಾಡೋದಕ್ಕೂ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ಆ್ಯಸ್ ಅ ವರ್ಕಿಂಗ್ ವುಮೆನ್ ನಾನು ಕೆಲಸನೂ ಮಾಡಿಕೊಂಡು ಸೊ ಇದನ್ನು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ಹೋಲ್ ಡೇ ನನಗೆ ನೆಕ್ಸ್ಟ್ ಡೇ ನಾನು ವಿಡಿಯೋ ಹಾಕಬೇಕಾಗಿರುತ್ತೆ. ಯೂಶ್ವಲಿ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ ನಾನು ನೆಕ್ಸ್ಟ್ ವೀಕ್ಸ್ಗೆಲ್ಲನೂ ಬಿಫೋರೇ ವಿಡಿಯೋಸ್ ಮಾಡೋದು. ಸೊ ಸಮ್ಟೈಮ್ಸ್ ಆ ವೀಕಲ್ಲಿ ಆಗಿಲ್ಲ ಅಂತಂದಾಗ ನನ್ನ ಕೆಲಸನೂ ತುಂಬ ಜಾಸ್ತಿ ಇದ್ದಾಗ, ನಾನು ಮಾಡೋದಕ್ಕಾಗಿಲ್ಲ ಅಂದಾಗ ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದು ಉಂಟು. ಆ್ಯಂಡ್ ಮಾಡೋಕ್ಕಾಗಿಲ್ವಲ್ಲಪ್ಪ ವಿಡಿಯೋ ಹೇಗೆ ಅಂಥೇಳಿ ಬೇಜಾರು ಮಾಡ್ಕೊಂಡಿರೋ ದಿನಾನೂ ಇದೆ. ಆ್ಯಂಡ್ ಅದಾದಮೇಲೆ ಒಂದು 2019 ಅದೆಲ್ಲ ಆ ಪೀರಿಯಡೆಲ್ಲ ಆದಮೇಲೆ ನಿಧಾನವಾಗಿ 2021 ಅನಿಸುತ್ತೆ, 21 or 22 ಅಲ್ಲಿ ಆಮೇಲೆ ಸರಿ ಈ ಥರ ಎಲ್ಲ ವರ್ಕೌಟ್ ಆಗೋಲ್ಲ, ನಾವು ಕರೆಕ್ಟಾಗಿ ವೀಡಿಯೋಸ್ ಮಾಡಬೇಕು ಅಂಥೇಳಿ ಆವಾಗ ನಾನು ಸ್ಟ್ರಿಕ್ಟಾಗಿ ನಾನು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದು. ಪ್ರಾಬಬ್ಲಿ ಈ ಜುಲೈಗೆ 1 year ಆಗಿದೆ ನಾನು ಯೂಟ್ಯೂಬಲ್ಲಿ ಕರೆಕ್ಟಾಗಿ ನಾನು ವೀಕ್ಲಿ 3 days ವೀಡಿಯೋಸ್ ಹಾಕಿ. ಸೊ ಪ್ರಾಬಬ್ಲಿ ಅದರಿಂದ ಮೇ ಬಿ ನಾವು ಕನ್ಸಿಸ್ಟೆಂಟಾಗಿ ಯಾವಾಗ ಇರ್ತೀವೋ ಆವಾಗಲೇ ಅದನ್ನು ಕೂಡ ನಮಗೆ ಸಪೋರ್ಟ್ ಮಾಡೋದು. ಎಸ್ ಅಫ್ಕೋರ್ಸ್ ಇದೆಲ್ಲ ಅದರಲ್ಲೂ ಹೌದಲ್ವಾ. ಸೊ ನಾವು ಯಾವ ಕೆಲಸನ ಶ್ರದ್ಧೆಯಿಂದ ಮಾಡ್ತೀವಿ, ಸೊ ಕಂಟಿನ್ಯೂಸ್ ಆಗಿ ನಾವು ಅದರಲ್ಲಿ ಏನಾದರೂ ಒಂದು ಸಕ್ಸೀಡ್ ಆಗಬೇಕು ನಾವು ಅಂದರೆ, ನನಗೆ ಗೊತ್ತಿರೋ ಮುಖ್ಯವಾಗಿ ಏನು ಅಂತಂದರೆ ಯಾವಾಗಲೂ ಸ್ಟ್ರೈಟ್ ವೇನೇ ನಾನು ಫಾಲೋ ಮಾಡೋದು. ನನಗೆ ಶಾರ್ಟ್ ಕಟ್ಸ್ ಎಲ್ಲ ನನಗೆ ಇಷ್ಟ ಆಗೋದೇ ಇಲ್ಲ. ಆ ರೂಟಲ್ಲಿ ನಾನು ಈ ಕಡೆ ಕಣ್ಣೆತ್ತು ಹಾಕಲ್ಲ, ತಲೆ ಹಾಕು ಮಲಗಲ್ಲ ನಾನು. ಸೊ ನನಗೆ ಶಾರ್ಟ್ ಕಟ್ಸ್ ಡೆಫಿನೆಟ್ಲಿ ನನಗೆ ಇಷ್ಟನೇ ಆಗಲ್ಲ. ಸೊ ನನಗೆ ಯಾವತ್ತಿದ್ರೂ ರೈಟ್ ಪಾತೆ. ನಾವು ಯಾವಾಗ ನಮ್ಮ ಕೆಲಸನ ನಾವು ಕರೆಕ್ಟ್ ಮಾಡ್ತೀವಿ, ನಾವು ಯಾವಾಗ ನಮ್ಮ ಕೆಲಸಕ್ಕೆ ನಾವು ಪ್ರಾಂಪ್ಟ್ ಆಗಿದ್ದೀವಿ, ಹಾನೆಸ್ಟ್ ಆಗಿದ್ದೀವಿ ಅಂದಾಗ ದೇವರು ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಅದರಲ್ಲಿ ನಾನು ತುಂಬಾ ನಂಬ್ತೀನಿ. ನಾನು ಕರ್ಮ ಜಾಸ್ತಿ ಬಿಲೀವ್ ಮಾಡ್ತೀನಿ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾವೇನು ಮಾಡ್ತೀವಿ ಅದು ನಮ್ಗೆ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ಒಂದಲ್ಲ ಒಂದು ರೀತಿಲಿ ನಮಗೆ ವಾಪಸ್ ಬಂದೇ ಬರುತ್ತೆ. ಸೊ ನಾನು ಏನೋ ಒಂದಷ್ಟು ನಾನು ಮಾಡ್ತಾಯಿದ್ದೀನಿ, ನಂಗೆ ಒಂದಷ್ಟು ನಾಲೆಜ್ ಇದೆ. ಈ ಥರದ್ದೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಮಾಡೋದಕ್ಕಾಗಲ್ಲ. ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾನು ಏನೋ ಮಾಡ್ತಿದ್ದೀನಿ ಅಂದರೆ, ಸೊ ಒಂದು ನಮ್ಮ ಅಪ್ಪ ಅಮ್ಮನ ಬ್ಲೆಸ್ಸಿಂಗ್ಸ್ ಇದೆ ನನಗೆ. ಸೊ ಅವರೇನೋ ಮಾಡಿದ್ದು ಪುಣ್ಯ ನನಗೆ ಅದು ರಿಫ್ಲೆಕ್ಟ್ ಆಗ್ತಿದೆ ಅಷ್ಟೇ. ಸೊ ಅದರಲ್ಲಿ ನಾನು ಕರ್ಮ ಬಿಲೀವರ್, ನಾನು ತುಂಬಾ ಕರ್ಮ ಬಿಲೀವ್ ಮಾಡ್ತೀನಿ. ಆ್ಯಂಡ್ ದೇವ್ರನ್ನ ತುಂಬಾ ನಂಬ್ತೀನಿ. ಸೊ ಇವತ್ತೇನು ನಾನು ಇಲ್ಲಿ ಕೂತಿದ್ದೀನಿ, ಇವತ್ತೇನು ನಿಮ್ಮ ಮುಂದೆಲ್ಲ ಕೂತ್ಕೊಂಡು ಈ ಸಕ್ಸಸ್ನ ನಾನು ಶೇರ್ ಮಾಡ್ಕೊಳ್ತೀನಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಬ್ಲೆಸ್ಸಿಂಗ್, ಅವ್ರ ಸಪೋರ್ಟು ಆ್ಯಂಡ್ ದೇವ್ರ ಸಪೋರ್ಟು. ಸೊ ನಾನು ಜನರೆಲ್ಲ ಎಸ್ ಅಫ್ಕೋರ್ಸ್ ನಿಮ್ಮಿಂದನೂ ನಾನು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ನೀವು ಕೂಡ ಒಂದು ಸಪೋರ್ಟೇ ನನಗೆ. ಸೊ ಇಷ್ಟು ತನಕ ನಾನು ಕರ್ಕೊಂಡ್ಬಂದು ನಿಲ್ಲಿಸಿದ್ದೀರಾ. ಸೊ ಇನ್ನು ಮುಂದಕ್ಕೂ ಕರ್ಕೊಂಡು ಹೋಗ್ತೀರಾ ಅಂತ ನನಗೆ ನಂಬಿಕೆ ಇದೆ. ತುಂಬಾ ಖುಷಿ ಆಗ್ತಿದೆ. ಸೊ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಇನ್ನರ್ ಫೀಲಿಂಗ್ನ. ಸೊ ಅದನ್ನು ಅನುಭವಿಸ್ತಾರೆ ಮಾತ್ರ ಗೊತ್ತಿರುತ್ತೆ ಅದು ಹೇಗಿರುತ್ತೆ ಅಂತ. ಬಿಕಾಸ್ ನಾನು ಆವಾಗಲೇ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಬಂದು ನಿಜವಾಗ್ಲೂ ನೀನು ನಂಬ್ತಿರೋ ಇಲ್ವೋ, ಸೊ ಪ್ರಾಬಬ್ಲಿ ಸಮ್ಟೈಮ್ಸ್ ನಾನು 1 o'clock 2 o'clock ಆಗುತ್ತೆ ಮಲಗೋದಕ್ಕೆ. ನಾನು ಅವತ್ತಿನ ದಿನವೇ ನಾನು ವೀಡಿಯೋಸ್ ಮಾಡಿ ಅದನ್ನು ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿ ಎಲ್ಲ ಮಲಗೋದಕ್ಕೆ ಒಂದಷ್ಟು ಟೈಮ್ ಹಿಡಿಯುತ್ತೆ ನನಗೆ. ಸೊ ಅದೆಲ್ಲನೂ ನಾನೆಲ್ಲ ಫೇಸ್ ಮಾಡಿದ್ದೀನಿ. ಆ್ಯಂಡ್ ವೀಡಿಯೋಸ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಸೊ ಸುಮ್ಮನೆ ಸಾಮಾನ್ಯವಾಗಿ ಹೇಳ್ಬಿಡ್ತಾರೆ, ಏನವರು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡುವ, ಏನು ಅದೇನು ದೊಡ್ಡ ವಿಷಯನ ಅಂತ. ಮಾಡಿದಾಗೆ ಗೊತ್ತಾಗೋದು ಅದರಲ್ಲಿ ಏನಿರುತ್ತೆ ಅಂತ. ಸೊ ತುಂಬ ಜನ ನಾನು ಕೇಳಿದ್ದೀನಿ ಒಂಥರ ಕೇರ್ಲೆಸ್ಸಾಗಿ ಮಾತಾಡೋದು ಎಲ್ಲನೂ. ಯಾವುದೇ ಒಂದು ವಿಷಯ ಆಗಿರಲಿ, ಬಾತ್ರೂಮ್ ತೊಳೆಯೋರು ಒಂದು ಕೆಲಸನೂ ಅದೊಂದು ಕೆಲಸನೇ, ಅದಕ್ಕೊಂದು ರೆಸ್ಪೆಕ್ಟ್ ಕೊಡಬೇಕು. ಸೊ ಎಲ್ಲ ಒಂದು ಕೆಲಸನೂ ಅದಕ್ಕಂತ ಒಂದು ಸ್ಥಾನ ಇರುತ್ತೆ, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಅದನ್ನು ವ್ಯಾಲ್ಯೂ ಕೊಡಲೇಬೇಕು ನಾವು. ಸೊ ಇಟ್ಸ್ ನಾಟ್ ದಟ್ ಈಸಿ. ನಾವು ಕ್ಯಾಮ್ರಾ ಮುಂದೆ ಬಂದು ಏನೇನೋ ಮಾತಾಡ್ಬಿಟ್ಟು ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಅದಕ್ಕೇನಾದರೂ ಒಂದು ತೂಕ ಇರಬೇಕು ಮಾತಾಡೋದಕ್ಕೆ, ಪ್ರಾಪರಾಗಿ ಇನ್ಫಾರ್ಮೇಷನ್ ಇರಬೇಕು, ನಾವೇನು ಮಾತಾಡ್ತಿದ್ದೀವಿ ಅಂತ ನಮ್ಗೆ ಅನ್ನಿಸ್ಬೇಕು, ಸೆನ್ಸ್ ಇರಬೇಕು ನಾವು ಮಾತಾಡೋದ್ರಲ್ಲಿ, ಹೇಳೋ ವಿಷಯದಲ್ಲಿ. ಸೊ ಎಷ್ಟೊಂದು ಜನ ನೋಡ್ತಿರ್ತಾರೆ, ಕೋಟ್ಯಾಂತರ ಜನ ನೋಡ್ತಿರ್ತಾರೆ. ಸೊ ನಾವು ರಾಂಗ್ ಇನ್ಫಾರ್ಮೇಷನ್ ಕೊಡೋದಾಗ ಆಗಿರಲಿ, ನಾವೇನೇನೋ ಮಾತಾಡೋದಾಗಿರಲಿ, ಅದನ್ನೆಲ್ಲ ಮಾಡೋದಕ್ಕಾಗಲ್ಲ. ಸೊ ನಾವು ಕರೆಕ್ಟಾಗಿ ಹೇಳಬೇಕಾಗತ್ತೆ.
ಸೊ ಬಿಕಾಸ್ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ ನನ್ನ ಸುತ್ತಮುತ್ತ ಇರೋರೇ ಹೇಳಿದ್ರೆ ನಾನು ಕೇಳಿದ್ದೀನಿ, ಅದನ್ನೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಹತ್ರ ಹೇಳ್ತಿರೋದು. ಆ್ಯಂಡ್ ಕಮಿಂಗ್ ಟು ದ ಬ್ಯಾಡ್ ಕಮೆಂಟ್ಸು, ಬ್ಯಾಡ್ ಕಮೆಂಟ್ಸ್ ನಂಗೆ ಬರೋದೇ ಇಲ್ಲ ಅಂತ ಏನಿಲ್ಲ. ಸೊ ಬೈ ಗಾಡ್ಸ್ ಗ್ರೇಸ್ ಅಷ್ಟೊಂದೆಲ್ಲ ಏನು ಇದುವರೆಗೂ ಬಂದಿಲ್ಲ, ಒಂದು ಒಳ್ಳೆ ಕಮೆಂಟ್ಸೇ ಬಂದಿದೆ. ಬಟ್ ಬಂದ್ರೂ ಐ ಡೋಂಟ್ ಥಿಂಕ್ ಸೊ ಐ ವಿಲ್ ರಿಯಾಕ್ಟ್ ಮಚ್ ಆನ್ ಇಟ್. ಬಿಕಾಸ್ ಯಾಕೆ ಅಂತಂದರೆ ಐ ಹ್ಯಾವ್ ಸೀನ್ ಎಲ್ಲ ಥರ ಜನರು ನೋಡಿದ್ದೀನಿ, ಎಲ್ಲ ಥರದ ಎಕ್ಸ್ಪೀರಿಯೆನ್ಸು ಆಗೋಗಿದೆ ಆಫ್ ಕ್ಯಾಮ್ರಾ. ಸೊ ಆನ್ ಕ್ಯಾಮ್ರಾದಲ್ಲಿ ಪ್ರಾಬಬ್ಲಿ ಐ ವಿಲ್ ಹ್ಯಾಂಡಲ್ ವೆರಿ ನೈಸ್ಲಿ. ಸೊ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಒಂದಷ್ಟು ಜನ ಇರ್ತಾರೆ ನಿಮ್ಮ ಕಾಲು ಎಳಿಬೇಕು ಅಂತಲೇ. ಸೊ ಆಫ್ ಸ್ಕ್ರೀನ್ ಆಗಿರ್ಬೋದು, ಆನ್ ಸ್ಕ್ರೀನ್ ಆಗಿರ್ಬೋದು, ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಬಾರ್ದು. ಅದಕ್ಕೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಿದ್ರೆ ಅದು ಪಾಡೋಕೆ ಅದನ್ನೆಲ್ಲ ನ್ಯೂಟ್ರಲ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಆ್ಯಂಡ್ ಬರುತ್ತೆ ನನಗೂ ಕಮೆಂಟ್ಸ್ ಇಲ್ಲ ಅಂತ ಹೇಳೋದಿಲ್ಲ, ಅಷ್ಟೊಂದೆಲ್ಲ ಇಲ್ಲ ಅಂದ್ರೂ 1 2 3 4 ಆದರೂ ಬಂದಿರುತ್ತೆ. ಬಿಡು ಯಾಕೆ ಮಾಡ್ತೀನಿ ನೀನು ವೀಡಿಯೋಸ್ ಎಲ್ಲ ವೈರಲ್ ಆಗಲ್ಲ, ಸುಮ್ಮನೆ ನೀನು ವ್ಯರ್ಥ ಪ್ರಯತ್ನ ಮಾಡ್ತಿದ್ಯಾ ಅಂತಾರೆ. ನಂಗೆಲ್ಲೋ ಒಂದು ನಂಬಿಕೆ, ನಾನು ಮಾಡ್ತಿರೋ ಕೆಲಸ ಕರೆಕ್ಟಾಗಿದ್ದು ನಾನು ಲಾಯಲ್ ಆಗಿದ್ದರೆ ನನ್ನ ಕೆಲಸಕ್ಕೆ 100% ಭಗವಂತ ಕೈ ಹಿಡಿತಾನೆ ಅನ್ನೋದು ನನ್ನ ನಂಬಿಕೆ. ಸೊ ಅದೊಂದು ನನಗೆ ಸ್ಟ್ರಾಂಗ್ ಬಿಲೀವು, ದೇವ್ರ ಮೇಲೆ ನಂಬಿಕೆ ಜಾಸ್ತಿ. ಸೊ ಮಾಡೋ ಕೆಲಸ ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ಮಾಡ್ತಿರ್ತೀನಿ. ಆ್ಯಂಡ್ 1Kನೂ ಅಷ್ಟೇ, ಇಟ್ಸ್ ನಾಟ್ ಲೈಕ್ ನಾನು ಒಂದು 6 ಮಂತ್ಸಲ್ಲಿ ಮಾಡಿಬಿಟ್ಟೆ 1K ಅಥವಾ ಒಂದು 4 ಮಂತ್ಸಲ್ಲಿ ರೀಚ್ ಮಾಡಿಬಿಟ್ಟೆ ಅಂತ ಏನಿಲ್ಲ. ಸೊ ನಾನು 1 ವರ್ಷ ತೊಗೊಂಡೆ 1Kನ ರೀಚ್ ಆಗೋದಕ್ಕೆ. ಇವಾಗ ಒಂದಷ್ಟು ದಿನ ಆಗಿದೆ 1K ರೀಚ್ ಆಗಿ, ಪ್ರಾಬಬ್ಲಿ 128 ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟು ಐಡಿಯಾ ಇಲ್ಲ. ಸೊ ನನ್ನ ಚಾನಲ್ಗೆ ಹೋಗಿ ನೋಡಿ. ಸೊ 128 ಆಗಿದ್ದೇನೋ ಏನೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದಷ್ಟು ದಿನ ಆಗಲಿ ಅಂತ ನಾನೇ ಸುಮ್ಮನೆ ಇದ್ದೆ. ಬೇಗ 1K ಆಗಿದ ತಕ್ಷಣ ವೀಡಿಯೋಸ್ ಮಾಡೋದು ಬೇಡ, ಒಂದು ಸ್ವಲ್ಪ ಟೈಮ್ ಕೊಡೋಣ, ಅದಾದಮೇಲೆ ವೀಡಿಯೋಸ್ ಮಾಡೋಣ ಅಂತ. ಸೊ ತುಂಬಾ ನಾನು ಸ್ಟ್ರಗಲ್ ಮಾಡಿದ್ದೀನಿ 1K ರೀಚ್ ಆಗೋದಕ್ಕೆ. ಇಟ್ ವಾಸ್ ನಾಟ್ ಎಟ್ ಆಲ್ ಎ ಟಫ್ ಈಸಿ ಜಾಬ್, ತುಂಬಾ ಟಫ್ ಆಗಿತ್ತು. ಬಟ್ ಆ ಟಫಲ್ಲೂ ನಾನು ಎಂಜಾಯ್ ಮಾಡಿಕೊಂಡೇ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಇದ್ದೇ ಇರುತ್ತೆ ಯಾವಾಗಲೂ, ಲೈಕ್ ನನಗೂ ಡಿಮೋಟಿವೇಟ್ ಆಗಿದ್ದು ಉಂಟು. ಅಯ್ಯೋ ನಾನು ಮಾಡ್ತೀನಲ್ಲ ಯಾಕೆ ರೀಚ್ ಆಗ್ತಿಲ್ಲ ಅಂತ. ಎಲ್ಲ ನಿಧಾನವಾಗಿ ಆಗ್ತಿದೆ. ಸೊ ಒಳ್ಳೆ ಕೆಲಸ ಆಗುತ್ತೆ, ಒಂದು ಆಗ್ತಿದೆ ಅಂದಾಗ ನಿಧಾನ ಆಗುತ್ತೆ ಅನ್ನೋದು ಕಲ್ತಿದ್ದೀನಿ ನಾನು, ಪೇಷನ್ಸ್ ಕಲ್ತಿದ್ದೀನಿ. ಸೊ ಕಲಿಸುತ್ತೆ ನಮ್ಗೆ. ಅದೇನೇ ನಮ್ಗೆ ಇಷ್ಟ ಆಗಿರೋ ಕೆಲಸ ನಾವು ಮಾಡಬೇಕು, ಅದ್ರಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಪೇಷನ್ಸ್ ಇರಬೇಕು ಮುಖ್ಯವಾಗಿ. ಸೊ ಅದನ್ನು ನಾನು ಕಲ್ತಿದ್ದೀನಿ. ಈ ಪ್ರಾಸೆಸ್ ಎಲ್ಲ ನನಗೆ ಕಲಿಸಿದೆ. ಸೊ ಹೆಮ್ಮೆ ಇದೆ ನನಗೆ. ಆ್ಯಂಡ್ ಒಂದು ಕ್ರೈಟೀರಿಯಾನ ಮುಗಿಸಿದ್ದೀನಿ, ಇನ್ನೊಂದು ಕ್ರೈಟೀರಿಯಾ ಡೆಫಿನೆಟ್ಲಿ ನಾನು ಮುಗಿಸ್ಲೇಬೇಕು. 4 hours ವಾಚ್ ಅವರ್ಸ್ ಮುಗಿಸ್ಬೇಕು. ಆ್ಯಂಡ್ ಅದಾದಮೇಲೆ ಇನ್ನೂ ಒಂದಷ್ಟು ಇದೆ, $10 ಕೊಡ್ತಾರೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ಅಂತ. ಸೊ ನೋಡೋಣ. ಸೊ ವೆಯ್ಟ್ ಮಾಡೋಣ ಪೇಷನ್ಸ್ ಆಗಿ. ಆದರೂ ಕೂಡ ನಿಮ್ಮ ಹತ್ರ 100% ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಅತಿ ಶೀಘ್ರದಲ್ಲಿ ಲೈವ್ ಬರಬೇಕು ಅಂತಲೂ ಆಸೆ ಇದೆ. ಸೊ ಲೈವ್ ಕೂಡ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲನೂ ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಕೋಬೇಕು, ಯಾರೆಲ್ಲನೂ ಕೆಲಸನೂ ಮಾಡಿಕೊಂಡು ಅವ್ರ ಪ್ಯಾಷನ್ನೂ ಅವ್ರು ಬಿಡ್ದಿರ ಇದನ್ನು ಮಾಡ್ಕೊಂಡು ಹೋಗ್ತಿದ್ರು, ಹ್ಯಾಟ್ಸ್ ಆಫ್ ನಿಮಗೆಲ್ಲನೂ. ಸೊ ಇನ್ಕ್ಲೂಡಿಂಗ್ ನನಗೂ ಕೂಡ, ನಾನು ಅಂದ್ಕೊಳ್ತೀನಿ ನನಗೂ ಕೂಡ ಹ್ಯಾಟ್ಸ್ ಆಫ್. ಬಿಕಾಸ್ ಯಾಕೆಂದರೆ ನಂದು ಕೂಡ ಹಾರ್ಡ್ ವರ್ಕ್ ಇದೆ. ನಾನು ಕೂಡ ನಾವು ಯಾವಾಗ ಅಪ್ರಿಷಿಯೇಟ್ ಮಾಡ್ಕೊಳ್ತೀವೋ ಆವಾಗಲೇ ನಮಗೂ ಮೋಟಿವೇಟ್ ಆಗೋದು. ಒಬ್ಬರು ನಮಗೆ ಮೋಟಿವೇಟ್ ಮಾಡಲಿ ಅನ್ನೋ ತನಕ ನಾವು ಯಾವತ್ತೂ ವೆಯ್ಟ್ ಮಾಡಬಾರ್ದು, ಯಾವಾಗಲೂ ನಾವು ಮೋಟಿವೇಟ್ ಆಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗೆ. ಸೊ ಬಿ ಇಂಡಿಪೆಂಡೆಂಟ್, ಎಸ್ಪೆಷಲಿ ಹೆಣ್ಮಕ್ಳು ಬಿ ಇಂಡಿಪೆಂಡೆಂಟ್, ಬಿ ಸ್ಟ್ರಾಂಗ್, ಬಿ ಬ್ರೇವ್, ಬೋಲ್ಡ್ ಆಗಿರಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಕರೆಕ್ಟ್ ಅಂತ ಅನಿಸಿದಾಗ ಮಾಡಿ. ಸೊ ಕೆಲವ್ರು ಇರ್ತಾರೆ ನಮ್ಮ ಕಾಲು ಇಳಿಬೇಕು ಅಂದವ್ರೆ. ನಾನು ಯಾವಾಗ್ಲೂ ಬರೀ ನಾನು ಹೆಣ್ಮಕ್ಳಿಗೆ ಹೇಳ್ತೀನಿ ಅಂತಲ್ಲ, ಗಂಡು ಮಕ್ಳು ಅಷ್ಟೇ. ತುಂಬ ಜನ ಗಂಡು ಮಕ್ಕಳು ನಾನು ನೋಡಿದ್ದೀನಿ, ಕಷ್ಟಪಡ್ತಿರೋರು ನೋಡಿದ್ದೀನಿ. ಲೈಫಲ್ಲಿ ಏನೋ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋರು ಇದ್ದಾರೆ. ಸೊ ಅವ್ರಿಗೂ ಕೂಡ ಹ್ಯಾಟ್ಸ್ ಆಫ್. ಅವರು ಕೂಡ ಲೈಕ್ ಯಾವಾಗಲೂ ನಾನು ಹೇಳೋದು, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಆರ್ ಈಕ್ವಲ್. ಹೇಗೆ ಅಂತಂದರೆ ನಾವು ಮಾಡೋ ಕೆಲಸನ ಅವ್ರು ಮಾಡೋದಕ್ಕಾಗಲ್ಲ ಕೆಲವೊಂದು, ಅವ್ರು ಮಾಡೋ ಕೆಲಸ ನಾವು ಮಾಡೋದಕ್ಕಾಗಲ್ಲ ಕೆಲವೊಂದು. ಸೊ ಇಬ್ಬರೂ ಈಕ್ವಲ್ ನನ್ನ ಪ್ರಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಕಷ್ಟಪಟ್ಟು ಅವ್ರ ಕೆಲಸನ ಮಾಡಿಕೊಂಡು ಮನೇಲಿ ಇಟ್ಕೊಂಡು ಮಾಡೋರೆಲ್ಲ ಕಷ್ಟಪಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ಸೊ ಅದನ್ನು ಇದನ್ನು ಮಾಡಿಬಿಡಿ. ಸೊ ಅವ್ರಿಗೂ ಅಂತ ಅವ್ರದ್ದಂತೆ ಯಾರಂತ ಒಂದು ಚಾಲೆಂಜ್ ಇರುತ್ತೆ. ಸೊ ಆಚೆ ಕೆಲಸನೂ ಮಾಡ್ಕೊಂಬಂದು ಪ್ಯಾಷನ್ನು ಅವ್ರ ಪ್ಯಾಷನನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಅದನ್ನು ತೊಗೊಂಡೋಗ್ಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಇದೆ. ಸೊ ಆ ಕಷ್ಟನ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೇ ಗೊತ್ತಿರುತ್ತೆ. ಸೊ ಹ್ಯಾಟ್ಸ್ ಆಫ್. ವಿ ಆಲ್ ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಸೊ ಈ ಗುಡ್ ಜಾಬ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ನಮ್ಮ ಹಾರ್ಡ್ ವರ್ಕ್ ಯಾವಾಗ್ಲೂ ಎಲ್ಲೋ ಒಂದು ರೀತಿಲಿ ನಾವು ಮಾಡೋ ಒಳ್ಳೆ ಕೆಲಸ ಆಗಿರ್ಬೋದು, ನಾವು ಚೂಸ್ ಮಾಡ್ತಿರೋ ಪಾತ್ ಆಗಿರ್ಬೋದು. ಸೊ ನಾವು ಕರೆಕ್ಟಾಗಿದ್ದರೆ ಎಲ್ಲೋ ನಮಗೆ ದೇವ್ರು ಕರ್ಕೊಂಡೋಗಿ ಬಿಡ್ತಾರೆ ಅನ್ನೋದು ನನಗೆ ಒಂದು ನಂಬಿಕೆ.
ಸೊ ಆ ನಂಬಿಕೆನೇ ನನಗೆ ಇಲ್ಲಿ ತನಕ ಕರ್ಕೊಂಡ್ಬಂದಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ನನ್ನ ಎಕ್ಸ್ಪೀರಿಯೆನ್ಸು. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಆಬ್ವಿಯಸ್ಲಿ ಲೈಫಲ್ಲಿ ಇರುತ್ತೆ, ಎಲ್ಲ ಕಡೆನೂ ಒಂದು ನೆಗೆಟಿವ್ ಇದ್ದರೆ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಲೈಫ್ ಅಂದರೆ ಅಷ್ಟೇ. ಸೊ ಕಲಿತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಸೊ ಅದೊಂದು ನಾನೊಂದು ಲೈಫಲ್ಲಿ ಕಲ್ತಿರೋದು, ನಮ್ಮಪ್ಪ ಅಮ್ಮ ನನಗೆ ಕಲಿಸಿರೋದು ಮುಖ್ಯವಾಗಿ ಸ್ಟ್ರಾಂಗ್ ಆಗಿರುವಂಥದ್ದು. ಏನೇ ವಿಷಯ ಬಂದರೂ ಏನೇ ಒಂದು ಇದು ಬಂದ್ರೂ ಫೇಸ್ ಮಾಡುವಂಥದ್ದು. ಸೊ ನಾನು ಸುಮಾರು ಕೇಳಿದ್ದೀನಿ, ಇದನ್ನೆಲ್ಲ ಯಾಕೆ ಮಾಡ್ತೀರಾ, ಹೆಣ್ಮಕ್ಳಿಗೆ ಸ್ಪೆಷಲಿ ಮಾಡಬಾರ್ದು, ಯಾಕೆ ಮಾಡಬಾರ್ದು, ಮಾಡಬೇಕು. ನನಗೊಂದು ಕೆಟ್ಟದ್ದು ಒಂದು ಅಭ್ಯಾಸ ಇದೆ, ಏನು ಗೊತ್ತಾ, ಯಾವುದು ಮಾಡಬೇಡ ಅಂತ ಹೇಳ್ತಾರೋ ಒಳ್ಳೆಯದು, ಯಾವ್ದು ಮಾಡಬೇಡ ಅಂಥೇಳೋ ಅದನ್ನು ಮಾಡಿ ಅದನ್ನು ಅಫ್ಕೋರ್ಸ್ ಮಾಡೋಕ್ಕಾಗತ್ತೆ ಅನ್ನೋದು ಪ್ರೂವ್ ಮಾಡೋದು ಅಂಥದ್ದು ನನ್ನೊಂದು ಕೆಟ್ಟ ಅಭ್ಯಾಸ ಅದು. ಸೊ ಮಾತಿಗೆ ತಪ್ಪಲ್ಲ, ಏನಾದರೂ ಒಂದು ಹಿಡಿದ್ರೆ ಕೆಲಸ ಅದನ್ನು ಬಿಡೋದಿಲ್ಲ. ಸೊ ಅದು ಸಕ್ಸಸ್ ಆಗೋ ತನಕ ಬಿಡೋದಿಲ್ಲ. ಸೊ ಆ ಥರದೊಂದು ಕೆಟ್ಟ ಹಠ ನನಗಿದೆ, ಒಂದು ಸ್ಟಬನ್, ಸಿಕ್ಕಾಬಟ್ಟೆ ಸ್ಟಬನು. ಸೊ ಖುಷಿ ಇದೆ ನಾನು ಮಾಡ್ತಿರೋ ಕೆಲಸ, ನಾನು ಇದ್ದಿರೋ ದಾರಿ ಕರೆಕ್ಟಾಗಿದೆ ಅನ್ನೋದು ನನಗೆ ಖುಷಿ ಇದೆ. ಆ್ಯಂಡ್ ಅದರಲ್ಲಿ ಸಕ್ಸಸ್ ಆಗುತ್ತೆ ಕೇಸ್ ಅಫ್ಕೋರ್ಸ್ ಪೇಷನ್ಸ್ ಬೇಕು. ಪೇಷನ್ಸ್ ಆಗಿದ್ದರೆ 100% ಎಲ್ಲನೂ ಆಗುತ್ತೆ. ಸೊ ಹೋಪ್ಫುಲಿ ಇಷ್ಟೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಇನ್ನೂ ಒಂದಷ್ಟಿದೆ, ಇನ್ನು ಮುಂದೆ ಹೋಗ್ತಾ ಡೆಫಿನೆಟ್ಲಿ 100% ಶೇರ್ ಮಾಡ್ಕೊಳ್ತೀನಿ. ಸೊ ನನಗೆ ಖುಷಿಯಾಗಿದೆ, ಪ್ರಾಬಬ್ಲಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಪ್ರಾಬಬ್ಲಿ ಈ ವಿಡಿಯೋ ತುಂಬ ಲೆಂತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಸ್ಕಿಪ್ ಮಾಡ್ದಿರ ನೋಡಿ. ಸೊ ಇಷ್ಟ ಆಗುತ್ತೆ ನಿಮಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಓಕೆ ಫೈನ್. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.